ಹಾಲೆಲೂಯಾ. ಆತನೇ ಪುನರುತ್ಥಾನ, ಆತನೇ ಜೀವ, ಅದಕ್ಕೆ ಯೇಸು ಎದ್ದಿದ್ದಾನೆ. ಪಾಯಿಂಟ್ ನಂಬರ್ 2, ಸೇಮ್ ಯೋಹಾನನ ಸುವಾರ್ತೆ 11:25, ಅವನಲ್ಲಿ ಆತನಲ್ಲಿ ನಂಬಿಕೆ ಇಡುವವನು ಸಾಯದೇ ಇರಲು ಯೇಸು ಬದುಕಿ ಬಂದಿದ್ದಾನೆ. ಆಮೆನ್. ಒಂದನೇದಾಗಿ ಅವರೇ ಪುನರುತ್ಥಾನ, ಅದಕ್ಕೆ ಎದ್ದು ಬಂದು. ಎರಡನೇದಾಗಿ ನೀನು ನಾನು ಸಾಯಬಾರದು, ನೀನು ನಾನು ನರಕಕ್ಕೆ ಹೋಗಬಾರದು, ನೀನು ನಾವು ಬಿದ್ದು ಹೋಗಬಾರದು ಅಂತ ಹೇಳಿ ನಿನ್ನನ್ನ ನನ್ನನ್ನು ಬದುಕಿಸುವುದಕ್ಕೆ ಅವರ ಮೇಲೆ ನಂಬಿಕೆ ಇರುವ ಒಬ್ಬರು ಸಾಯಬಾರದು ಅಂತ ಹೇಳಿ ಯೇಸು ಬದುಕಿ ಬಂದಿದ್ದಾನೆ. ಸೇಮ್ ರೆಫರೆನ್ಸ್. ಮೂರನೇದು ಅಪೊಸ್ತಲರ ಕೃತ್ಯ 4:2 ಆತನ ಮೂಲಕ ಪುನರುತ್ಥಾನವಾಗುವುದು. ಆಮೆನ್ ಆಮೆನ್. 4:2 ಆಕಾಶದ ಕೆಳಗಡೆ ಭೂಲೋಕದ ಮೇಲೆ ಯೇಸು ನಾಮದಿಂದ ಅಲ್ಲದೆ ಬೇರೆ ಯಾವ ನಾಮದಿಂದಲೂ ರಕ್ಷಣೆ ಬಿಡುಗಡೆ ಇಲ್ಲ. ಆಮೆನ್. ಪಕ್ಕದವರಿಗೆ ಹೇಳಿ, ಯೇಸು ನಾಮ ಬಿಟ್ರೆ ಯಾವ ನಾಮದಲ್ಲಿಯೂ ರಕ್ಷಣೆ ಇಲ್ಲ. ಹಾಲೆಲೂಯಾ. ಒಂದು ಸಾರಿ ಒಬ್ಬ ಬೋಧಕರು ಯಾರು ನಮಗೋಸ್ಕರವಾಗಿ ಕಲ್ವಾರಿ ಶಿಲುಬೆಯಲ್ಲಿ ಚಚ್ಚಲ್ಪಟ್ಟು ಆ ಹುಡುಗನ ಕೈಯಲ್ಲಿ, ಅಂದ್ರೆ ಪಾಪದ ಕೈಯಲ್ಲಿ ಸಿಕ್ಕೊಂಡಿದ್ವಿ ನಾವು, ಸಾಯುತ್ತಾ ಸಾವಿನ ಮಾರ್ಗದಲ್ಲಿ ನಾವಿದ್ವಿ. ಆದರೆ ಪರಿಶುದ್ಧನಾದ ದೇವರು ಬೋಧಕರ ರೀತಿಯಲ್ಲಿ ಬಂದು ನಮಗೋಸ್ಕರವಾಗಿ ತನ್ನ ರಕ್ತವನ್ನು ಸುರಿಸಿ ಅವರು ನಮಗೆ ಯಾವ ರೀತಿಯಲ್ಲಿ ಇವತ್ತು ಪುನರುತ್ಥಾನವಾಗಿ ಅವರು ಎದ್ದು ಬಂದರು, ಅದೇ ಪ್ರಕಾರವಾಗಿ ನಮಗೆ ಪವಿತ್ರವಾದ ಸ್ಥಳದಲ್ಲಿ ನಿಲ್ಲಿಸಿ ಹೊಸ ಜೀವಿತವನ್ನು ಆತನು ಅನುಗ್ರಹಿಸಿದ್ದಾನೆ. ಹಾಲೆಲೂಯಾ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ಬಲದಿಂದ ಅಲ್ಲ, ನಮ್ಮ ಸಾಮರ್ಥ್ಯದಿಂದ ಅಲ್ಲ, ಕರ್ತನಾದ ಯೇಸು ಕ್ರಿಸ್ತನ ಬಲದಿಂದ ಬರುತ್ತಾ ಇದೆ. ಆಮೆನ್. ಹಾಗಾಗಿ ಇದನ್ನು ನೆನಪಿಗೆ ತಂದುಕೊಳ್ಳ್ರಿ. ನಾಲ್ಕನೇದಾಗಿ ಮನುಷ್ಯನ ಮುಖಾಂತರ ಮರಣ ಉಂಟಾದ ಕಾರಣ ಮನುಷ್ಯರ ಮುಖಾಂತರ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದಕ್ಕಾಗಿ ಯೇಸು ಎದ್ದು ಬಂದಿದ್ದಾರೆ. 1 ಕೊರಿಂಥಿ 15:21. ಐದನೇದಾಗಿ 1 ಕೊರಿಂಥಿ 15:21. ಐದನೇದಾಗಿ ಪುನರುತ್ಥಾನ ಹೊಂದುವುದರ ಮೂಲಕ ಆತನು ದೇವರ ಬಲದಿಂದ ಪ್ರಕಟಪಡಿಸಿಕೊಳ್ಳುವುದಕ್ಕಾಗಿ ಆತನು ಎದ್ದು ಬಂದಿದ್ದಾನೆ. ರೋಮ 1:4. ಆತನು ಹೋಗಿ ಸ್ಥಳವನ್ನು ಸಿದ್ಧ ಮಾಡಿ ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿ ಇಟ್ಕೊಳ್ಳುವುದಕ್ಕಾಗಿ ಆತನು ಎದ್ದು ಬಂದಿದ್ದಾನೆ. ಯೋಹಾನನ ಸುವಾರ್ತೆ 14:3. ಏಳನೇದಾಗಿ ನಮಗೆ ಮರಣದ ಮೇಲೆ ಯೇಸು ಕ್ರಿಸ್ತನು ಜಯವನ್ನು ನೀಡುವುದಕ್ಕಾಗಿ ಎದ್ದು ಬಂದಿದ್ದಾರೆ. ಆಮೆನ್. ನಿನಗೂ ನನಗೂ ಮರಣದ ಮೇಲೆ ಜಯ ಇದೆ. ಇದೆಯಾ? ಇದೆಯಾ? ಏನಿದೆ? ನಾವು ಸುಮ್ಮನೆ ದೇವರ ಮಕ್ಕಳಾಗಿಲ್ಲ, ನಮಗೆ ಎಲ್ಲ ಅಧಿಕಾರ ಕೊಟ್ಟಿದ್ದಾರೆ. ಹಾಲೆಲೂಯಾ. ಆವಿನ ಮನೆತನದ ಬೀಗದ ಕೈಯನ್ನು ದೇವರು ಒಪ್ಪಿಸಿಕೊಂಡಿದ್ದಾರೆ. ಹಾಲೆಲೂಯಾ. ಹಾಲೆಲೂಯಾ. ಹಾಗಾಗಿ ಮರಣದ ಮೇಲೆ ಜಯ ಕೊಡುವ ಯೇಸು ಎದ್ದು ಬಂದಿದ್ದಾರೆ. 1 ಕೊರಿಂಥಿ 15:53. ಎಂಟನೇದಾಗಿ ಎಲ್ಲರ ಮುಖದಲ್ಲಿರುವ ಕಣ್ಣೀರನ್ನು ಒರೆಸುವುದಕ್ಕೆ ಯೇಸು ಎದ್ದು ಬಂದಿದ್ದಾರೆ. ಪಕ್ಕದವರಿಗೆ ಹೇಳ್ರಿ, ನಿನ್ನ ಮುಖದ ಮೇಲಿನ ಕಣ್ಣೀರನ್ನು ಒರೆಸುವುದಕ್ಕೆ ನನ್ನ ಯೇಸು ಎದ್ದು ಬಂದಿದ್ದಾರೆ. ಓ ಯೇಸು ಮಹಾರಾಜಿ. ಹಾಲೆಲೂಯಾ. ಯೆಶಾಯ 25:8. 9ನೇದು ಮರಣವು ಆತನನ್ನು ಆಳುವುದಿಲ್ಲ. ಮರಣ ಯೇಸುವನ್ನು ಆಳಲು ಸಾಧ್ಯನಾ? ಯಾಕಂದ್ರೆ ಮರಣವನ್ನು ಜೀವವನ್ನು ಉಂಟು ಮಾಡಿದವರು ಅವರೇ. ಆಮೆನ್ ಆಮೆನ್ ಆಮೆನ್. ಮರಣ ಪಾತಾಳವನ್ನು ಜಯಿಸಿದವರು ಅವರೇ. ಮರಣ ಆತನನ್ನು ಹಿಡ್ಕೊಂಡಿರುವುದಕ್ಕೆ ಸಾಧ್ಯವೇ ಇಲ್ಲ. ಆಮೆನ್. ಅದಕ್ಕೆ ಯೇಸು ಎದ್ದು ಬಂದಿದ್ದಾರೆ. ರೋಮ 6:10. 10ನೇದಾಗಿ ನಮಗೆ ರಕ್ಷಣೆ ಉಂಟಾಗುವುದಕ್ಕಾಗಿ, ಅಂದ್ರೆ ನಮಗೆ ರಕ್ಷಣೆ ಕೊಡುವುದಕ್ಕಾಗಿ ಯೇಸು ಎದ್ದು ಬಂದಿದ್ದಾರೆ. ರೋಮ 10:9. 11ನೇದಾಗಿ ತನ್ನ ಮಹಿಮೆಯ ಪದವಿಯನ್ನು ಹೊಂದುವುದಕ್ಕಾಗಿ ಯೇಸು ಎದ್ದು ಬಂದಿದ್ದಾರೆ. ಯಾವ ಬೀಜ
ಬಿತ್ತಿದ ಬೀಜ ಸಾಯದೇ ಇದ್ರೆ ಫಲ ಬರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಬಿತ್ತದ ಬೀಜ ಸಾಧ್ಯ, ಆವಾಗಲೇ ಮಹಿಮೆಗೆ ಬರಲಿಕ್ಕೆ ಸಾಧ್ಯ. ಆಮೆನ್, ಆಮೆನ್. ಯೋಹಾನ 12ನೇ ಅಧ್ಯಾಯ 23ನೇ ವಚನ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಎದ್ದಿದ್ದಾರೆ. ಪಕ್ಕದವರಿಗೆ ಯೇಸು ಎದ್ದಿದ್ದಾರೆ. ನಿನ್ನ ಮುಖದಲ್ಲಿರುವ ಕಣ್ಣೀರನ್ನು ಒರೆಸುವುದಕ್ಕೆ, ನಿನಗೆ ನಿತ್ಯ ಜೀವವನ್ನು ಕೊಡುವುದಕ್ಕೆ ಆತನೇ ಪುನರುತ್ಥಾನವೂ ಜೀವವೂ ಆಗಿದ್ದಾನೆ. ಮರಣವು ಯೇಸುವನ್ನು ಹಿಡಿಯುವುದಕ್ಕೆ ಸಾಧ್ಯವಿಲ್ಲ. ಆತನು ಮಹಿಮೆಯಿಂದ ಗಳಿಸಲ್ಪಟ್ಟನು. ಆತನೇ ಮಹಿಮಾ ಸ್ವರೂಪನು. ಆತನೇ ನಿತ್ಯ ಜೀವ ಕೊಡುವ ದೇವರು. ಓ ಯೇಸು ಮಹಾರಾಜ್ಗೆ ಯೇಸು ಇದ್ದಾರೆ. ಆಮೆನ್. ಬಹಳ ಜನ ಹೇಳ್ತಾರೆ ಯೇಸು ಶಿಲುಬೆ ಮೇಲೆ ಸತ್ತು ಹೋಗ್ಬಿಟ್ರು ಅಂತ ಹೇಳಿ. ಅಮ್ಮ, ಅವ್ರು ಸತ್ತು ನಿಜ. ಯಾರಿಗೋಸ್ಕರ? ನಿನಗಾಗಿ ನನಗಾಗಿ ಸತ್ತು. ಅವರು ಸತ್ತು ಹೋಗಲಿಲ್ಲ. 3ನೇ ದಿನದಲ್ಲಿ ಅವರು ನಿತ್ಯತ್ವದ ಪದವಿಗಾಗಿ ಪುನರುತ್ಥಾನ ಹೊಂದಿ ಬಂದಿದ್ದಾರೆ. ಆಮೆನ್. ಯೇಸು ಎದ್ದಿದ್ದಾರೆ. ಹಲ್ಲೆಲೂಯಾ. ನೀವು ಚಿಂತಿಸಬೇಡ್ರಿ, ಯೇಸು ಎದ್ದಿದ್ದಾರೆ. ಆಮೆನ್. ನಿನ್ನ ಕಣ್ಣೀರನ್ನು ಒರೆಸುವುದಕ್ಕೆ ಯೇಸು ಇದ್ದಾರೆ. ನಿನ್ನನ್ನು ಬಿಡುಗಡೆ ಮಾಡಲಿಕ್ಕೆ ಯೇಸು ಇದ್ದಾರೆ. ನಿನ್ನನ್ನು ರಕ್ಷಿಸುವುದಕ್ಕೆ ಯೇಸು ಇದ್ದಾರೆ. ಎಲ್ಲ ಕಾರಣಕ್ಕಾಗಿ ಯೇಸು ಎದ್ದರು.